ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಸುಭಾಷಿತ ರತ್ನಭಂಡಾಗಾರ ಎನ್ನುವಂಥ ಒಂದು ಗ್ರಂಥದಿಂದ ಒಂದು ಸುಭಾಷಿತವನ್ನು ನೋಡೋಣ. ಜಾತೇತಿ ಕನ್ಯಾ ಮಹತಿ ಚಿಂತಾ ಕಸ್ಮೈ ಪ್ರದೇಯೇತಿ ಮಹಾನ್ ವಿದರ್ಕಃ ದತ್ತಾಸುಕಂ ಜಾಸ್ಯತಿ ವಾ ನ ವೇತಿ ಕನ್ಯಾಪಿತೃತ್ವಂ ಖಲು ನಾಮ ಕಷ್ಟಂ. ಈ ಸುಭಾಷಿತ ಅರ್ಥವನ್ನು ತಿಳಿದುಕೊಳ್ಳೋಣ. ಮಗಳು ಹುಟ್ಟಿದಳು ಅಂದಾಕ್ಷಣ ಒಂದೊಂದೇ ಕಷ್ಟಗಳು ತಂದೆಗೆ ಶುರುವಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಮಗಳು ಹುಟ್ಟಿದ ಕ್ಷಣ ಮದುವೆ ಚಿಂತೆ ಶುರುವಾಗತ್ತೆ. ಓ, ಮಗಳಿಗೆ ಮದುವೆ ಮಾಡಬೇಕಲ್ಲ ಅನ್ನುವಂಥ ಒಂದು ಚಿಂತೆ. ಮದುವೆಯಲ್ಲಿ ವರದಕ್ಷಿಣೆ ಎನ್ನುವಂಥ ಪಿಡುಗು ಇತ್ತು. ಆ ಕಾಲದಲ್ಲಿ ಭಯಂಕರವಾದಂಥ ವರದಕ್ಷಿಣೆಯನ್ನು ಕೊಡಬೇಕಾಗಿತ್ತು. ಒಂದು ಕನ್ಯೆಯನ್ನು ಮದುವೆ ದಾರ ಎರೆದು ಕೊಡಬೇಕು ಅಂತ ಆದರೆ ವರನಿಗೆ ಎಲ್ಲವನ್ನ ಕೊಡಬೇಕಾಗಿತ್ತು. ಅಂದರೆ ಹಣಕಾಸಿನ ಸಹಾಯವನ್ನು ಮಾಡಬೇಕಾಗಿತ್ತು, ಓಡಾಡಲಿಕ್ಕೆ ವಾಹನವನ್ನು ಕೊಡಬೇಕಾಗಿತ್ತು, ಆಮೇಲೆ ದಿನನಿತ್ಯದ ಪದಾರ್ಥಗಳು ಬಳಸಲಿಕ್ಕೆ ಏನೆಲ್ಲ ಬೇಕೋ ಅವನ್ನೆಲ್ಲ ಕೊಡಬೇಕಾಗಿತ್ತು. ಯಾರು? ಕನ್ಯಾಪಿತೃ ಕೊಡಬೇಕಾಗಿತ್ತು. ಈ ರೀತಿಯಲ್ಲಿ ಇರಬೇಕಾದರೆ ಎಲ್ಲವನ್ನ ಕೊಡಬೇಕಲ್ಲ. ಬಂಗಾರವನ್ನ, ಒಡವೆಯನ್ನ ಮಗಳಿಗೆ ಹಾಕಿ ಕಳಿಸ್ಬೇಕಲ್ಲ. ಯಾಕೆಂದ್ರೆ ನೋಡಿದವರು ಏನು ಅನ್ಕೊಳ್ತಾರೋ, ನಮ್ಮ ಅಳಿಯ ಆಗುವವನು ಹೇಗೆ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ಲವೋ ಅನ್ನುವಂಥ ಒಂದು ದೃಷ್ಟಿಯಿಂದ ಆ ತಂದೆಗೆ ಕನ್ಯಾಪಿತೃವಿಗೆ ಅವನ್ನೆಲ್ಲ ಮಾಡಬೇಕಲ್ಲ, ನನ್ನ ಮಗಳಿಗೆ ಅದನ್ನೆಲ್ಲ ಮಾಡಬೇಕು. ಅದಕ್ಕೋಸ್ಕರವಾಗಿ ಚಿಂತೆ ಶುರುವಾಗ್ಬಿಡತ್ತೆ. ಮಗಳು ಹುಟ್ಟಿದ್ಲು ಅಂದರೆ ಚಿಂತೆ ಶುರುವಾಗತ್ತೆ. ಆಮೇಲೆ ಆ ರೀತಿಯಲ್ಲಿ ಚಿಂತೆ ಶುರುವಾಯಿತು ಅಂತ ಆದರೆ ಮುಂದೆ ನೆಕ್ಸ್ಟ್ ಮದುವೆ ಆದಮೇಲೆ ಅತ್ತೆ ಮನೆಯಲ್ಲಿ ಚೆನ್ನಾಗಿರ್ತಾರೋ ಇಲ್ವೋ, ಗಂಡನ ಮನೆಯಲ್ಲಿ ಚೆನ್ನಾಗಿರ್ತಾಳೋ ಇಲ್ವೋ, ಅಲ್ಲೇನಾದರೂ ಕಷ್ಟಗಳು ಕೊಟ್ಟರೆ ಮತ್ತೆ ನಮ್ಮ ಮನೆಗೆ ಬರ್ತಾಳೋ ಏನೋ, ಊರಲ್ಲೆಲ್ಲ ನಾನು ಹೇಗೆ ತಲೆ ಎತ್ಕೊಂಡು ತಿರುಗೋದು, ಮಗಳು ಮನೆಗೆ ಗಂಡನ ಮನೆ ಬಿಟ್ಟು ಬಂದು ತವರ ಮನೆ ಸೇರ್ಕೊಂಡಿದ್ದಾಳಂತೆ ಅಂತ ಎಲ್ಲರೂ ಅಂತಾರಲ್ಲ. ಏನು ಕತೆ? ಇವನ್ನೆಲ್ಲ ಭಯದಲ್ಲಿ ಕನ್ಯಾಪಿತೃ ಯಾವತ್ತೂ ಭಯದಲ್ಲಿಯೇ ಇರಬೇಕು, ಭಯಭೀತನಾಗಿಯೇ ಇರಬೇಕು ಜೀವನ ಪರ್ಯಂತ. ಅವನು ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಭಯದಲ್ಲಿಯೇ ಅವಳನ್ನು ದೊಡ್ಡವಳನ್ನಾಗಿ ಮಾಡ್ತಾಳೆ. ಸಮಾಜಕ್ಕೆ ಹೆದರಿ ಈ ರೀತಿಯಲ್ಲಿ ಆ ಒಂದು ಕಾಲದಲ್ಲಿ ಆ ರೀತಿಯಲ್ಲಿ ಇತ್ತು. ಬಟ್ ಈ ಕಾಲದಲ್ಲಿ ಅದು ಯಾವುದೂ ಇಲ್ಲ. ಇವಾಗೆಲ್ಲ ಶುರುವಾಗಿದೆ, ವಧು ದಕ್ಷಿಣೆ ಶುರುವಾಗಿದೆ. ಇವಾಗ ಕನ್ಯಾಪಿತೃವಿಗೆ ಖುಷಿ, ಒಂದು ಮಗಳು ಜನನವಾಯಿತು ಅಂತ ಆದರೆ ಈಗಿನ ಕಾಲದಲ್ಲಿ ವಧು ದಕ್ಷಿಣೆ ಸಿಗತ್ತೆ. ವಧು ದಕ್ಷಿಣೆಯನ್ನು ಕೊಟ್ಟು ವರ ಮದುವೆ ಮಾಡ್ಕೊಂಡು ಬರಬೇಕು. ಆ ರೀತಿಯಲ್ಲಿ ಅಂದರೆ ಆ ರೀತಿ ಕಾಲಗಳ ಬದಲಾವಣೆ ಆಗಿದೆ. ಆ ಕಾಲ ಚಂದವೋ ಈ ಕಾಲ ಚಂದವೋ ಅಂತ ಹೇಳ್ತಾರೆ ನೋಡಿ. ಆ ಕಾಲ ಚಂದವಾಗಿತ್ತೋ ಈ ಕಾಲ ಚಂದವಾಗಿತ್ತೋ, ಆಗ ವರದಕ್ಷಿಣೆ ಇತ್ತು, ಈಗ ವಧು ದಕ್ಷಿಣೆ ಆಗಿದೆ. ಆ ರೀತಿಯಲ್ಲಿ ಆವಾಗ ಒಂದು ಮಗಳು ಹುಟ್ಟಿದ್ಲು ಅಂದರೆ ಅಷ್ಟು ಚಿಂತೆ ಇತ್ತು. ಬಟ್ ಇವಾಗ ಆ ಯಾವುದೇ ರೀತಿಯಾದಂಥ ಚಿಂತೆಗಳಿಲ್ಲ. ಯಾಕೆಂದರೆ ಗಂಡಿನ ಕಡೆಯವರೆಲ್ಲ ಅದನ್ನು ಇದು ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಹೆಣ್ಣಿನ ತಂದೆ ತಾಯಿಗಳಿಗಿರುತ್ತೆ. ಯಾಕೆಂದರೆ ಕನ್ಯೆ ಸಿಗ್ತಾ ಇಲ್ಲ, ಎಲ್ಲೂ ಕನ್ಯೆಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಆ ಕನ್ಯಾಪಿತೃವಿಗೆ ಇವಾಗ ಒಂದು ಸ್ವಲ್ಪ ಸುಖ ಅನಿಸಿದೆ. ಇವಾಗ ವರನ ಪಿತೃಗಳಿಗೆ ಅದು ಕಷ್ಟ ಅನಿಸಿದೆ. ಇವು ನಮ್ಮ ಮಗನಿಗೆ ಒಂದು ಮದುವೆ ಮಾಡಬೇಕಲ್ಲ, ಹೇಗೆ ಮದುವೆ ಮಾಡೋದು, ಎಲ್ಲೂ ಹೆಣ್ಣು ಸಿಗ್ತಾ ಇಲ್ಲ, ನಮ್ಮ ವಂಶ ಉದ್ಧಾರ ಆಗಬೇಕಲ್ಲ, ಈ ರೀತಿಯಲ್ಲಿ ಚಿಂತೆ ಹತ್ಕೊಂಡ್ಬಿಟ್ಟಿದೆ. ಸರಿಯಾಗಿ ಉಲ್ಟಾ ಆಗಿದೆ. ದೋಸೆ ಮಗುಚಿ ಹಾಕಿದ ಹಾಗೆ ಆಗಿದೆ. ಇವಾಗ ಕನ್ಯಾಪಿತೃ ಎಷ್ಟು ಕಷ್ಟ ಆಗ್ತಾ ಇತ್ತು ಅವನಿಗೆ,
ಅದೇ ರೀತಿಯಾಗಿ ಇವತ್ತು ವರನ ಪಿತೃವಿಗೆ ಆಗ್ತಾ ಇದೆ. ಯಾಕೆಂದ್ರೆ ವರನ ಪಿತೃ ಸಂಪಾದನೆಯನ್ನು ಮಾಡಿ ಕಟ್ಟನ್ನ ಜೋಡಿಸಿ ಇಡಬೇಕಾಗತ್ತೆ. ಮಗನ ಮದುವೆ ಮಾಡಬೇಕು ಅಂದ್ರೆ ಕನ್ಯಾ ಪಿತೃ ಕಟ್ಟುಗಳನ್ನು ಕೇಳ್ತಾನೆ, ವರದಕ್ಷಿಣೆ ವಧುದಕ್ಷಿಣೆಯನ್ನು ಕೇಳ್ತಾನೆ. ಆವಾಗ ವಧುದಕ್ಷಿಣೆಯನ್ನು ಕೊಟ್ಟರೆ ಮಾತ್ರ, ಕನ್ಯಾ ಪಿತೃವಿಗೆ ಕಟ್ಟಿನ ರಾಶಿಯನ್ನು ಕೊಟ್ಟರೆ ಮಾತ್ರ ಕನ್ಯೆಯನ್ನು ಕೊಡ್ತಾನೆ. ಆ ಕಾಲದಲ್ಲಿ ಇತ್ತಲ್ಲ ವರದಕ್ಷಿಣೆಯಲ್ಲಿ ಕಿಂಚಿತ್ತು ಕಮ್ಮಿ ಆದರೆ ನನ್ನ ಮಗ ತಾಳಿ ಕಟ್ಟೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಮದುವೆಯಲ್ಲಿ ತಾಳಿ ಕಟ್ಟಬೇಕಾದ್ರೆ ಎಲ್ಲ ಇರಬೇಕು ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಅದೇ ಆಗಿದೆ. ನಿನ್ನ ಮಗ ತಾಳಿ ಕಟ್ಟಬೇಕು ಅಂತ ಆದ್ರೆ ನನಗಿಷ್ಟು ಸಂದಾಯ ಆಗಬೇಕು ಇಲ್ಲಿ. ಆ ರೀತಿಯಲ್ಲಿ ಆಗಿಬಿಟ್ಟಿದೆ ನೋಡಿ. ಕಾಲ ಬದಲಾಗಿದೆ. ಈ ಸುಭಾಷಿತವು ನಾವು ಸಹಿತ ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ ಇವು ಯಾವತ್ತೂ ನಿಂತಿರೋದಲ್ಲ, ಬದಲಾಗ್ತಾ ಇರುತ್ತೆ. ಆ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಇನ್ನು ಮುಂದಿನ ದಿನಮಾನದಲ್ಲಿ ಮತ್ತೆ ಅದೇ ರೀತಿಯಾಗಿ ಕನ್ಯಾಪಿತೃ ಭಯ ಬೀಳಬೇಕಾದಂತಹ ಸಂದರ್ಭ ಇದೆ. ಇವಾಗ ವರನ ತಂದೆ ತಾಯಿಗಳು ಅದೇ ರೀತಿಯಲ್ಲಿ ಭಯ ಪಡ್ತಾ ಇದ್ದಾರೆ. ಮುಂದೆ ಕನ್ಯಾಪಿತೃ ಅದೇ ರೀತಿಯಲ್ಲಿ ಕಾಲಚಕ್ರ ಉರುಳ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಆ ಕಾಲಚಕ್ರಕ್ಕೆ ಸರಿಯಾಗಿ ನಾವು ಬದಲಾಗ್ತಾ ಇರಬೇಕಾಗತ್ತೆ. ಆವಾಗ ಮಾತ್ರ ಸಾಧ್ಯವಾಗತ್ತೆ, ಜೀವನ ಸುಗಮ ಆಗತ್ತೆ. ಈ ರೀತಿಯಲ್ಲಿ ನಮ್ಮ ಮನಸ್ಥಿತಿಗಳು ಚೇಂಜ್ ಆಗಬೇಕಾಗತ್ತೆ. ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಅಂಥ ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂತಹ ಸುಭಾಷಿತ ರತ್ನ ಈ ಕಾಲಕ್ಕೆ ಸುಭಾಷಿತವೇ ಬೇರೆ ಆಗತ್ತೆ. ಅದಕ್ಕೋಸ್ಕರವಾಗಿ ಅಂಥ ಒಳ್ಳೆಯ ಸುಭಾಷಿತವನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಆ ಕನ್ಯಾಪಿತೃವಿನ ಕಷ್ಟ ಏನು ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಇವಾಗ ವರನ ಕಷ್ಟ ಏನು ಅಂತಾನು ತಿಳ್ಕೊಂಡ್ವಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಸುಭಾಷಿತದ ಅರ್ಥವನ್ನು ತಿಳ್ಕೊಂಡ್ವಿ. ಎಲ್ಲರಿಗೂ ನಮಸ್ಕಾರ.